ಶಾಂತಿಯ ತೋಟ ಪ್ರತಿಯೊಂದು ಚುನಾವಣೆ ಬರಕ್ಕಿಂತ ಮುಂಚೆ ಹಲವಾರು ಮಾತುಗಳಾಗುತ್ತೆ, ಏನೇನೋ ಹೇಳ್ತಾರೆ ರಾಜಕಾರಣಿಗಳು. ಆದ್ರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಾತ ಮುತ್ತಾತಿಂದ್ರ ಕಾಲದಿಂದನೂ ಯಾವ ಪಕ್ಷಕ್ಕೆ ಹಸ್ತದ ಗುರುತು? ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಪಕ್ಷಕ್ಕೆ? ನಮ್ಮ ತಾತ, ನಮ್ಮ ತಂದೆ, ನಮ್ಮ ಮಕ್ಕಳಿಗೂ ಹೇಳ್ಕೊಡೋದಿದ್ದೇನೆ, ನೋಡ್ರಪ್ಪ ನಮ್ಗೆಲ್ಲ ಒಗ್ಗೂಡಿ ತಗೊಂಡು ಹೋಗ್ತಿದೆ ಪಕ್ಷ, ನೀವೆಲ್ಲ ಸೇರಿ ಇವ್ರನ್ನ ವೋಟ್ ಕೊಡ್ರಿ ಅಂತ ಹೇಳ್ಬಿಟ್ಟು. ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಸ್ಟ್ ಸರ್ವೆಯನ್ನ ಮಾಡಿದ್ರು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಮೊದಲು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ನಾವು ಸೆನ್ಸಸ್ ಮೇಲೆ ನೋಡ್ತಿದ್ವಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನಮ್ಗೆ ಸೀಟ್ಗಳು ಎಷ್ಟು ಕೊಡೋದು ಇವರು? 15. ಕಾಂಗ್ರೆಸ್ ಪಕ್ಷದಿಂದ 15 ಸೀಟ್ಗಳು ಕೊಟ್ಟರು. ಅದ್ರಲ್ಲಿ 9 ಜನ ಜಯಶ್ರೀಲಾಗಿ ಬಂದ್ರು. ಬೇರೆ ಇತರ ಸಮುದಾಯಗಳಿಗೆ 59. ಮೊನ್ನೆ ನಡೆದ ಚುನಾವಣೆಯಲ್ಲಿ ನೀವು ನೋಡಿರ್ಬಹುದು, ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ. ಈ 5 ಗ್ಯಾರಂಟಿಗಳಿಂದ ಸರ್ಕಾರ ರಚಿಸಕ್ ಆಗಿಲ್ಲ ಇವ್ರ ಕೈಯಲ್ಲಿ. ಈ 5 ಗ್ಯಾರಂಟಿಗಳಿಂದ ಇವರು ಇವತ್ತು ಈ ಸರ್ಕಾರವನ್ನ ರಚಿಸಿಲ್ಲ. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ, ನೀವು ಕಳೆದ 5 ಚುನಾವಣೆಯ ಫಲಿತಾಂಶಗಳನ್ನ ಎತ್ತಿ ನೋಡಿ. 2003ರಿಂದ 2008, 13ರಲ್ಲಿ ಕೆಜೆಪಿ ಬೇರೆ ಫಾರ್ಮ್ ಆಗಿತ್ತು. ಅದು ಕೆಜೆಪಿ ಮತ್ತೆ ಬಿಜೆಪಿ ಸೇರಿದ್ರೆ ಬಿಜೆಪಿಯ ವೋಟ್ ಶೇರ್ 38% ಹಾಗೆ ಇಂಟ್ಯಾಕ್ಟ್ ಇತ್ತು. 2018ರಲ್ಲಿ 38% ವೋಟ್ ಶೇರ್ ಬಿಜೆಪಿಗೆ. 2023ರಲ್ಲೂ ಕೂಡ ಅವರ ವೋಟ್ ಶೇರ್ 38% ಇದ್ದೇ ಇತ್ತು. ಆದರೆ ಈ 2023ರ ಚುನಾವಣೆಯಲ್ಲಿ ನಮ್ಮ ಈ ಹೈಕಮಾಂಡ್, ಕಾಂಗ್ರೆಸ್ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಹೈಕಮಾಂಡ್ ಇದೆ, ಈ ನಮ್ಮ ಹೈಕಮಾಂಡ್ ಮಸೀದಿಯ ಮೂಲಕ ಎಲ್ಲ ಮುಸಲ್ಮಾನರಲ್ಲಿ ಒಂದು ಮಾತನ್ನ ಹೇಳಿದ್ರು, ಈ ಸಲ ಪ್ರತಿಯೊಬ್ಬರು ಸೇರಿ ಒಗ್ಗೂಡಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಅಲ್ಲಿ ಕೆಲಸ ಮಾಡಿದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ. ಈ 2023ರ ಚುನಾವಣೆಯಲ್ಲಿ ಮಸೀದಿಗಳಿಂದ ನಮ್ಮ ಏರಿಯಾದ ಹಿರಿಯರು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟ್ ಚೆಕ್ ಮಾಡಿ, ಈ ಮನೆಯವರು ಇಲ್ಲಿದ್ರಲ್ಲ ಎಲ್ಲೋದ್ರು ಅಂತ ಅವರನ್ನ ಕಂಡಿಡಿದು ವಾಪಸ್ ಕರೆಸಿ ವೋಟಿಂಗ್ ಮಾಡ್ತಿದ್ದಾರೆ. ಫಾರಿನ್ ಇಂದ ಬಂದು ಇಲ್ಲಿಗೆ ವೋಟ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಕ್ ಹೋಗಿರೋರ್ನೆಲ್ಲ ರೈಲು ಬಸ್ಸು ಟಿಕೆಟ್ಗೆ ಕಾಸನ್ನ ಕೊಟ್ಟು ಕರೆಸಿ ಈ ಸಲ ನಾವು 92% ಮುಸ್ಲಿಂ ಸಮುದಾಯ ಮಾಡಿರುವ ವೋಟ್ಗಳಿಂದ ಮತ್ತು ಬೇರೆ ಇತರ ಪಕ್ಷಗಳಿಗೆ, ಇವಾಗ JDS ಎವ್ರಿ ಎಲೆಕ್ಷನ್ 20% ಅವರ ವೋಟ್ ಶೇರ್ ಇತ್ತು. ಆದ್ರೆ 23ರ ಚುನಾವಣೆಯಲ್ಲಿ ಅವರ ವೋಟ್ ಶೇರ್ 13ಕ್ಕೆ ಬಂದಿಳಿತು. ಆ 7% ಮುಸಲ್ಮಾನರು ಆ ಕಡೆ ಈ ಕಡೆ ವೋಟ್ ಮಾಡ್ತಿರಲ್ಲ. SDPIಗೂ ವೋಟ್ ಶೇರ್ ಕಡಿಮೆ ಆಯ್ತು 2023ರ ಚುನಾವಣೆಯಲ್ಲಿ. ನಾವು ಎಲ್ಲರೂ ಒಗ್ಗೂಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಂಪೂರ್ಣ ಬಹುಮತದಿಂದ ಗೆಲ್ಲಿಸುವ ಒಂದು ಕ್ರೆಡಿಟ್ ಕೊಡಬೇಕು ಅಂದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಾಯ್ತು. ನಂತರ ನಾವು ನಮ್ಮ ಮಾತನ್ನ ಇಟ್ಕೊಂಡ್ವಲ್ಲ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಜೊತೆ ಎಲ್ಲಿ ನಡೆದಿದೆ? ಹಿಜಾಬ್ ಎಷ್ಟು ಕೋಲಾಹಲವನ್ನ ಸೃಷ್ಟಿಪಡಿಸ್ತು ನಮ್ಮ ರಾಜ್ಯದಲ್ಲಿ. ಹಿಜಾಬ್ ಆಗ್ಲಿ, ಜಗ್ಗಾ ಕಟ್ಟು, ಅದು ಇದು ಪ್ರತಿಯೊಂದಿನ ಒಂದೊಂದು ಏನೇನೋ ಒಂದು ಸಮಸ್ಯೆ ಎತ್ಕೋಬಹುದು. ಆ ಎಲ್ಲಾ ಸಮಸ್ಯೆಗಳಿಗೆ ನಾವು ತಾಳ್ಮೆಯಿಂದ ಮುಂದುವರೆದ್ವಿ. ನಮಗೊಂದು ಭರವಸೆ ಕೊಡಲಾಯಿತು. ಬ್ಯಾಕ್ ಡೋರ್ ಮೀಟಿಂಗ್ಸ್ ಅಲ್ಲೂ ಭರವಸೆ ಕೊಡಲಾಯಿತು. ಬಹಿರಂಗವಾಗಿ ಚುನಾವಣಾ ಪ್ರಚಾರಗಳಲ್ಲಿ ಬಜೆಟ್ವನ್ನೇ ಬ್ಯಾನ್ ಅಂತಾನು ಹೇಳಿದ್ರು. ಅದು ಏನೂ ಆಗಿಲ್ಲ. ನಮಗೆ ಹಿಜಾಬ್ ಅನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಂಗೆ ನೇತಾಡ್ತಿದೆ. ಅದ್ರ ಬಗ್ಗೆ ಏನು ಮಾಡಿಲ್ಲ. 4% ರಿಸರ್ವೇಶನ್ ಮುಸಲ್ಮಾನರಿಗೆ ಸಿಕ್ತದ್ದು, ಅದ್ರ ಮೇಲೆ ಸ್ಟೇ ಇದೆ, ಅದನ್ನ ವೇಕೇಟ್ ಮಾಡ್ತಿಲ್ಲ. ಗೋ ಹತ್ಯೆ ನಿಷೇಧದಲ್ಲಿ 58 ಲಕ್ಷ ರೈತರು ಈ ರಾಜ್ಯದಲ್ಲಿ ನರಳುತ್ತಿದ್ದಾರೆ. 13 ವರ್ಷ ಆಯ್ತು ಒಂದು ಪ್ರಾಣಿಗೆ ಅಂದ್ರೆ ಅದನ್ನ ಮನೆಯಲ್ಲಿ ಇಟ್ಕೊಂಡು ಸಾಕುವ ಒಂದು ಇದು ಅವ್ರ ಹತ್ರ ಇಲ್ಲ. ಅಟ್ ಲೀಸ್ಟ್ 13 ವರ್ಷದ ಅಧಿಕ ವಯಸ್ಸಿನ ಪ್ರಾಣಿಗಳನ್ನ ನೀವು ವಧೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಡ್ತದೆ ಕಾಂಗ್ರೆಸ್ ಅಂತ ಒಂದು ಭರವಸೆ ಇತ್ತು. ಅದು ನಮಗೇನು ಮಾಡಿಕೊಡ್ಲಿಲ್ಲ.
ಮುಂದಕ್ಕೆ ರಿಲಿಜಿಯಸ್ ಕನ್ವರ್ಷನ್ ಬಿಲ್ಲು, ಅದು ಇದು ಎಷ್ಟೊಂದು ಭರವಸೆಗಳನ್ನ ಕೊಟ್ಟಲ್ಲ, ಅದರಲ್ಲಿ ಒಂದು ಕೂಡ ಇದುವರೆಗೂ ಈಡೇರಿಸಿಲ್ಲ. 10,000 ಕೋಟಿ ಕೊಡ್ತೀವಿ ನಾವು ಮುಸಲ್ಮಾನರಿಗೆ ಬಡ್ಜೆಟ್ ಅಂತ ಹೇಳಿದ್ರು, ಅದು ನಮಗ್ ಕೊಡ್ಲಿಲ್ಲ.